ಈ ವಿಡಿಯೋದಲ್ಲಿ ಬ್ಲರ್ನ ಯಾವ ಥರ ವೀಡಿಯೋಗೆ ಅಪ್ಲೈ ಮಾಡೋದು, ಒಂದು ವೀಡಿಯೋನ ಬ್ಲರ್ ಮಾಡೋದಾಗಿರ್ಬೋದು ಅಥವಾ ಒಂದು ಫೋಟೋನ ಬ್ಲರ್ ಮಾಡೋದಾಗಿರ್ಬೋದು, ಅದು ಯಾವ ಥರ ಮಾಡೋದು ಅಂತ ನೋಡೋಣ. ಕಂಪ್ಲೀಟ್ಲಿ ಒಂದು ವೀಡಿಯೋದಲ್ಲಿ ಯಾವ ಥರ ಒಂದು ಬ್ಲರ್ ಎಫೆಕ್ಟ್ಸ್ನ ಆ್ಯಡ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ವೀಡಿಯೋಸ್ನ ನಾನು ಇಂಪೋರ್ಟ್ ಮಾಡಿದ್ದೀನಿ, ಒಂದು 4 ಕ್ಲಿಪ್ಸ್ ಇಂಪೋರ್ಟ್ ಮಾಡಿದ್ದೀನಿ. ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಬ್ಲರ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ತುಂಬ ಬ್ಲರ್ಸ್ ಬರುತ್ತೆ. ಅಂದರೆ ಗಾಷಿಯನ್ ಬ್ಲರ್ ಅಂತ ಇದೆ, ಡೈರೆಕ್ಷನಲ್ ಬ್ಲರ್ ಅಂತ ಇದೆ. ಫಸ್ಟ್ ನಾನು ಮೆಜಾರಿಟಿ ತುಂಬ ಯೂಸ್ ಮಾಡೋದು ಈ ಗಾಷಿಯನ್ ಬ್ಲರ್ ಅಂತ. ಇದನ್ನ ಏನು ಮಾಡ್ತೀನಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ನಾನು ಫಸ್ಟ್ ಕ್ಲಿಪ್ ಹಾಕ್ತೀನಿ. ಹಾಕಿದ ತಕ್ಷಣ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ ನೀವೇನೇ ಎಫೆಕ್ಟ್ಸ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರು ಅದನ್ನ ನೀವು ಕಂಟ್ರೋಲ್ ಮಾಡಬೇಕು. ಅದನ್ನ ಫಂಕ್ಷನ್ ಅಥವಾ ಪ್ರಾಪರ್ಟೀಸ್ನ ಚೇಂಜ್ ಮಾಡಬೇಕಂದ್ರೆ ನೀವು ಯಾವಾಗಲೂ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಗೆ ಹೋಗ್ಬಿಟ್ಟು ಅಲ್ಲೋಗಿರೋ ಆ ಪ್ಯಾರಾಮೀಟರ್ಸ್ನ ಚೇಂಜ್ ಮಾಡಿದ್ರೆ ಇಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ ಹೋಗ್ತೀನಿ. ಆಲ್ರೆಡಿ ಬ್ಲರ್ ಅಪ್ಲೈ ಮಾಡೋದು ಇಲ್ಲಿ ಬರುತ್ತೆ. ಇಲ್ಲಿ ಬ್ಲರ್ನೆಸ್ ಅಂತ ಐತಲ್ವ, ಇದನ್ನು ನಾನು ಇನ್ಕ್ರೀಸ್ ಮಾಡ್ತೀನಿ. ಇನ್ಕ್ರೀಸ್ ಮಾಡಿದ ತಕ್ಷಣ ನಿಮ್ಗಳು ನೋಡಿ ಗೊತ್ತಾಗಿದೆ, ವಿಡಿಯೋ ಬ್ಲರ್ ಆಯಿತು ಅಲ್ವಾ. ನೆಕ್ಸ್ಟು ಸರ್ಟೆನ್ ಪೋರ್ಷನ್ ಮಾತ್ರ ನಾನು ಬ್ಲರ್ ಮಾಡಬೇಕು ಈ ವಿಡಿಯೋದಲ್ಲಿ. ಫಾರ್ ಎಕ್ಸಾಂಪಲ್ ರೈಟ್ ಟಾಪ್ ಕಾರ್ನಲ್ಲಿ ಒಂದು ಲೋಗೋ ಐತೆ, ಆ ಲೋಗೋನ ಬ್ಲರ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಇಲ್ಲಿ ಲೋಗೋ ಇಲ್ಲ, ಅಸ್ಯೂಮ್ ಮಾಡ್ಕೊಳ್ಳೋಣ ಆ ಥರ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಗೆ ಹೋಗ್ಬಿಟ್ಟು ಬ್ಲರ್ನೆಸ್ನ ಇನ್ಕ್ರೀಸ್ ಮಾಡ್ತೀನಿ. ಬ್ಲರ್ ಆಯಿತು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಗಾಷಿಯನ್ ಬ್ಲರ್ ಅಂತ ಅದ್ರ ಕೆಳಗಡೆ ನನಗೆ ಪೆನ್ ಟೂಲ್ ಐತೆ. ಪೆನ್ ಟೂಲ್ ಸ್ವೀಪ್ ಮಾಡಿಬಿಟ್ಟು ನಾನು ಎಲ್ಲಿ ಬ್ಲರ್ ಮಾಡಬೇಕು ಅಂದರೆ ಒಂದು ವೀಡಿಯೋಲಿ ಸರ್ಟೆನ್ ಪೋರ್ಷನ್ ನಾನು ಹೇಳ್ದಾಗ ಟಾಪ್ ರೈಟ್ ಕಾರ್ನರ್ ಒಂದು ಲೋಗೋ ಐತೆ, ಅದನ್ನ ಬ್ಲರ್ ಮಾಡೋಣ ಅಂತ. ಸೊ ನಾನೇನು ಮಾಡ್ತೀನಿ, ಅದನ್ನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಲೋಗೋ ಎಲ್ಲಿವರೆಗೂ ಇದೆ ಥರ ಒಂದು ಮಾಸ್ಕ್ ಡ್ರಾ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ನಾನು ಬ್ಲರ್ ಆಗಬೇಕು. ಇವಾಗ ನೋಡಿದ್ರೆ ಗೊತ್ತಾಯ್ತು. ಇವಾಗ ನೋಡಿ ಪ್ಲೇ ಮಾಡಿ ತೋರಿಸ್ತೀನಿ. ವೀಡಿಯೋ ಕಂಪ್ಲೀಟ್ ಯಾವ ಥರ ಐತೆ ಅದೇ ಥರ ಐತೆ. ಬಟ್ ಆ ಸರ್ಟೆನ್ ಮೇಲೆ ಎಲ್ಲಿ ನಾನು ಮಾಸ್ಕ್ ಡ್ರಾ ಮಾಡಿದೆ ಅಂದರೆ ಗಾಷಿಯನ್ ಬ್ಲರ್ ಅಪ್ಲೈ ಮಾಡಿಬಿಟ್ಟು ಎಷ್ಟು ಬೇಕು ಬ್ಲರ್ನೆಸ್ ಜಾಸ್ತಿ ಮಾಡಿಬಿಟ್ಟು ಪೆನ್ ಟೂಲ್ ಕ್ಲಿಕ್ ಮಾಡಿ ಅಲ್ಲಿ ಎಲ್ಲಿ ಬೇಕು ಅಲ್ಲಿ ಮಾತ್ರ ಡ್ರಾ ಮಾಡುತ್ತೆ. ಆವಾಗ ಏನಾಗುತ್ತೆ ಅಂದರೆ ನೀವು ಬ್ಲರ್ ಎಲ್ಲಿ ಅಪ್ಲೈ ಮಾಡಿರ್ತೀರಾ ಅಂದರೆ ನೀವು ಎಲ್ಲಿ ಆ ಪೆನ್ ಟೂಲ್ ಯೂಸ್ ಮಾಡಿ ಆ ಬ್ಲರ್ ಎಲ್ಲಿ ಬೇಕು ಸೆಲೆಕ್ಟ್ ಮಾಡಿರ್ತೀರ ಅಲ್ಲಿ ಮಾತ್ರ ಬ್ಲರ್ ಅಪ್ಲೈ ಆಗಿರುತ್ತೆ. ಮಿಕ್ಕಿದು ಲೈಕ್ ಎಲ್ಲಿ ಅನ್ಸೆಲೆಕ್ಟ್ ಆಗಿರುತ್ತೆ ಅಲ್ಲೆಲ್ಲ ನಿಮಗೆ ಬ್ಲರ್ ಸೆಲೆಕ್ಟ್ ಆಗಿಲ್ಲ. ಸೊ ಅಷ್ಟೇ. ನಿಮಗೆ ಆ ಪೋರ್ಷನ್ ಮಾತ್ರ ಬೇಕು ಅದ್ರ ಹಂಗಂದ್ರೆ ಮೇಲೆ ಟಾಪ್ ರೈಟ್ ಕಾರ್ನಲ್ಲಿ ಲೋಗೋ ಐತೆ, ಅಲ್ಲಿ ಬ್ಲರ್ ಮಾಡೋದು ಬೇಡ, ಅದು ಮಾತ್ರ ಬೇಕು. ಅಲ್ಲಿ ಬಿಟ್ಟು ಬೇರೆ ಎಲ್ಲ ಬೇಕು ಅಂದರೆ ಇನ್ವರ್ಟ್ ಅಂತ ಐತೆ. ಇನ್ವರ್ಟ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ವೀಡಿಯೋ ಫುಲ್ ಬ್ಲರ್ ಆಗುತ್ತೆ ಎಕ್ಸೆಪ್ಟ್ ಎಲ್ಲಿ ಮಾಸ್ಕ್ ಡ್ರಾ ಮಾಡ್ತೀರಾ ಅದು. ಲೈಕ್ ಇಷ್ಟೇ, ಮಾಸ್ಕ್ ಡ್ರಾ ಮಾಡಿರ್ತೀರಾ ಎಲ್ಲಿ ಡ್ರಾ ಮಾಡಿರ್ತೀರಾ ಅದು ಮಾತ್ರ ಲೈಕ್ ಬ್ಲರ್ ಆಗಿರುತ್ತೆ. ಇನ್ವರ್ಟ್ ಕೊಟ್ಟರೆ ಲೈಕ್ ಅದೇ ಉಲ್ಟಾ ಅಂತ, ಎಲ್ಲಿ ನೀವು ಡ್ರಾ ಮಾಡಿರಲ್ಲ ಅಲ್ಲಿ ಮಾತ್ರ ಬ್ಲರ್ ಆಗುತ್ತೆ, ಎಲ್ಲಿ ಡ್ರಾ ಮಾಡಿರ್ತೀರಾ ಅಲ್ಲಿ ಬ್ಲರ್ ಅಷ್ಟೇ. ಸೊ ಇವಾಗ ನಮ್ಗೆ ಇನ್ವರ್ಟ್ ಬೇಡ. ನಾನು ಹೇಳ್ದಂಗೆ ಟಾಪ್ ರೈಟ್ ಕಾರ್ನಲ್ಲಿ ಒಂದು ಲೋಗೋ ಇದೆ ಅಂತ ಅನ್ಕೊಳ್ಳೋಣ, ಅದನ್ನು ನಾವು ಬ್ಲರ್ ಮಾಡಿದ್ದೀವಿ. ನಾವು ನೋಡಿ ಪ್ಲೇ ಮಾಡಿದ್ರೆ ರೈಟ್ ಕಾರ್ನ ಮಾತ್ರ ಬ್ಲರ್ ಇರುತ್ತೆ. ಸೊ ಇದೇ ಥರ ನಾನು ಎಲ್ಲ ವೀಡಿಯೋವು ಬ್ಲರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ವೀಡಿಯೋ ಕಂಪ್ಲೀಟ್ ತುಂಬಾ ಕ್ಲಿಪ್ಸ್ ಐತೆ, ಎಲ್ಲ ಕ್ಲಿಪ್ಸಲ್ಲೂ ನನಗೆ ಒಂದು ಲೋಗೋ ಐತೆ ಟಾಪ್ ರೈಟ್ ಕಾರ್ನರಲ್ಲಿ ಮಾಡಬೇಕಾದ್ರೆ ಒಂದೊಂದು ಕ್ಲಿಪ್ ಹೋಗ್ಬಿಟ್ಟು ಗಾಷಿಯನ್ ಬ್ಲರ್ ಅಪ್ಲೈ ಮಾಡಿಬಿಟ್ಟು ಒಂದೊಂದಾಗಿ ಮಾಸ್ಕ್ ಡ್ರಾ ಮಾಡೋದು ತುಂಬಾ ಟೈಮ್ ತೊಗೊಳುತ್ತೆ. ಸೊ ಅದ್ರ ಬದಲು ಏನು ಮಾಡ್ಬೋದು ಅಂದರೆ ಬೆಸ್ಟು ಅಡ್ಜಸ್ಟ್ಮೆಂಟ್ ಲೇಯರ್ ನಿಮ್ಗೆ ಏನು ಅಂತ ಗೊತ್ತಿಲ್ಲ ಅಂದರೆ ಕಂಪ್ಲೀಟಾಗಿ ನಾನು ಫ್ರಮ್ ಸ್ಟಾರ್ಟಿಂಗ್ ಯಾವ ಥರ ಕ್ರಿಯೇಟ್ ಮಾಡೋದ್ರಿಂದ ಅದರಿಂದ ಏನೇನು ಯೂಸ್ ಅಂತ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ನೋಡ್ಕೊಬನ್ನಿ. ಅವ್ರ ಮೇಲ್ಗಡೆ ಆ ವಿಡಿಯೋ ಲಿಂಕ್ ಕೊಡ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಬಂದು ನೋಡಿ, ಅವಾಗ ನಿಮ್ಗೆ ಇನ್ನೂ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಇವಾಗ ನಾನು ಅಡ್ಜಸ್ಟ್ಮೆಂಟ್ ಲೇಯರ್ನ ಮೇಲ್ಗಡೆ ಹಾಕ್ತೇನೆ. ಹಾಕ್ಬಿಟ್ಟು ಏನು ಮಾಡ್ತೀನಿ, ಗಾಷಿಯನ್ ಬ್ಲರ್ನ ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲೆ ಅಪ್ಲೈ ಮಾಡ್ತೀನಿ. ಮಾಡಿದ ತಕ್ಷಣ ಲೆಫ್ಟಲ್ಲಿ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ಲಿ ಬ್ಲರ್ನೆಸ್ನ ಇನ್ಕ್ರೀಸ್ ಮಾಡ್ತೀನಿ. ಅದೇ ಥರ ನನ್ನ ಟಾಪ್ ರೈಟ್ ಕಾರ್ನ ಒಂದು ಲೋಗೋ ಇದೆ, ಅದನ್ನು ಬ್ಲರ್ ಹಂಗಾಗಿ ಬ್ಲರ್ ಮಾಡಬೇಕಂತ ಅಂದ್ಕೊಳ್ಳೋಣ. ಪೆನ್ ಟೂಲ್ ಸೆಲೆಕ್ಟ್ ಮಾಡಿಬಿಟ್ಟು ಈ ಲೋಗೋ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ಮಾಸ್ಕ್ ಇಲ್ಲಿ ಡ್ರಾ ಮಾಡ್ತೀನಿ. ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ನಾವು ಬ್ಲರ್ ಆಗುತ್ತೆ ನೋಡಿ, ಫುಲ್ ವೀಡಿಯೋ ಕಂಪ್ಲೀಟ್ ಅಡ್ಜಸ್ಟ್ಮೆಂಟ್ ಲೇಯರ್ ಕೆಳಗಡೆ ಯಾವ ವೀಡಿಯೋ ಐತೋ ಅದೆಲ್ಲ ಬ್ಲರ್ ಆಗಿದೆ. ಸೊ ಅಡ್ಜಸ್ಟ್ಮೆಂಟ್ ಲೇಯರ್ ನೀವು ಯೂಸ್ ಮಾಡಿ ಬ್ಲರ್ ಮಾಡೋದು ಅಥವಾ ಏನೊಂದು ಎಫೆಕ್ಟ್ಸ್ ಮಾಡೋದು ನೀವು ಕಲ್ತ್ಕೊಂಡ್ರೆ ಇದು ತುಂಬ ಈಸಿ ಆಗುತ್ತೆ. ಏನಕ್ಕೆ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಟಿನ್ಯೂಸ್ ಆಗಿತ್ತು ಅಡ್ಜಸ್ಟ್ಮೆಂಟ್ ಲೇಯರ್, ಅದರಿಂದ ಫುಲ್ ಡ್ರ್ಯಾಗ್ ಮಾಡಿಬಿಟ್ಟು ಅದಕ್ಕಿಂತ ಎಲ್ಲ ಅಪ್ಲೈ. ಫಾರ್ ಎಕ್ಸಾಂಪಲ್ ಒಂದು 3 ಕ್ಲಿಪ್ಸ್ ಆದಮೇಲೆ 3 ಕ್ಲಿಪ್ಸ್ ಮಧ್ಯ ಲೋಗೋ ಇಲ್ಲ, ಅಲ್ಲಿ ಏನು ಬ್ಲರ್ ಮಾಡೋದು ನೆಕ್ಸ್ಟ್ ಕ್ಲಿಪ್ ಬೇಕಂದರೆ ಮತ್ತೆ ಇಲ್ಲಿಂದ ಗಾಷಿಯನ್ ಬ್ಲರ್ ಹಾಕಿ ಬ್ಲರ್ ಮಾಡೋದು ಈ ಅಡ್ಜಸ್ಟ್ಮೆಂಟ್ ಲೇಯರ್ ಇದೆ ಅಲ್ವಾ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಇಲ್ಲಿಂದ ಇಲ್ಲಿಗೆ ಅಡ್ಜಸ್ಟ್ಮೆಂಟ್ ಲೇಯರ್ ಅಪ್ಲೈ ಮಾಡಿ. ಇದೇ 2 ಕ್ಲಿಪಿಗೆ ಬೇಡ, ನಂಗೆ ಲಾಸ್ಟ್ ಕ್ಲಿಪಿಗೆ ಬೇಕಂದರೆ ಮತ್ತೆ ನೀವು ಎಫೆಕ್ಟ್ಸ್ಗೆ ಹೋಗಿ ಅಲ್ಲಿ ಗಾಷಿಯನ್ ಬ್ಲರ್ ಅಪ್ಲೈ ಮಾಡಿ ಮತ್ತೆ ಬ್ಲರ್ನೆಸ್ ಜಾಸ್ತಿ ಮಾಡಿ ಪೆನ್ ಟೂಲ್ ಯೂಸ್ ಮಾಡಿ ಕ್ರಿಯೇಟ್ ಅದು ಮಾಡೋ ಬದಲು ನೀವು ಡೈರೆಕ್ಟ್ ಅಡ್ಜಸ್ಟ್ಮೆಂಟ್ ಲೇಯರ್ ಆಲ್ರೆಡಿ ಒಂದು ಕ್ಲಿಪ್ ಮಾಡಿರ್ತಿರೋ ಅದನ್ನ ಕಾಪಿ ಮಾಡಿ ಡೈರೆಕ್ಟ್ ನೆಕ್ಸ್ಟ್ ಯಾವ ಕ್ಲಿಪ್ ಮೇಲೆ ಬೇಕು ಆ ಕ್ಲಿಪ್ ಮೇಲೆ ಪೇಸ್ಟ್ ಮಾಡ್ಬಿಡಿ ಅಡ್ಜಸ್ಟ್ಮೆಂಟ್ ಲೇಯರ್ನ.
ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನೀವು ಈಸಿಯಾಗಿ ಲೈಕ್ ಟೈಮ್ ತುಂಬಾ ಸೇವ್ ಆಗುತ್ತೆ ಮತ್ತು ನೀವು ವರ್ಕ್ ಫ್ಲೋ ಈಸಿ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಯಾವ ಥರ ಬ್ಲರ್ ಮಾಡೋದು, ಲೈಕ್ ಸರ್ಟೆನ್ ಪೋರ್ಷನ್ನ ಯಾವ ಥರ ಬ್ಲರ್ ಮಾಡೋದು ಅಂತ ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರೀನ್ ಸ್ಕ್ರೀನ್ ಯಾವ ಥರ ರಿಮೂವ್ ಮಾಡೋದು, ಒಂದು ವಿಡಿಯೋ ಗ್ರೀನ್ ಸ್ಕ್ರೀನ್ ಇತ್ತಲೆ ಅದನ್ನ ಯಾವ ಥರ ರಿಮೂವ್ ಮಾಡೋ ಅಂತ ನೋಡೋಣ.